ಹಾಕಿದ್ದೀನಿ ನಾಗರಿಕ ಮುಖವಾಡ ಧರಿಸಿ ಕಾಡು ಮುಖಗಳಿಗಿಂತಲೂ ಕೀಳಾಗಿ ಕಾಣುವ ಮಾನವ ಸ್ವಭಾವವನ್ನು ಕಂಡರೆ ಹೇಸಿಗೆಯಾಗುತ್ತದೆ. ಹೆಣ್ಣನ್ನು ದೇವತೆ ಎಂದು ಪೂಜಿಸುವ ಪುಣ್ಯಭೂಮಿಯಲ್ಲಿ ಪ್ರತಿದಿನವೂ ಮಾನಹಾನಿ ಅತ್ಯಾಚಾರಗಳೇ ನಡೆಯುತ್ತದೆ. ಈ ಗಂಡು ಮೃಗಗಳ ಕ್ರೌರ್ಯಕ್ಕೆ ಕೊನೆಯಲ್ಲಿ ಅದೆಷ್ಟೋ ಹೆಣ್ಣು ಜೀವಿಗಳು ಪ್ರಾಣವನ್ನೇ ಕಳೆದುಕೊಳ್ಳುತ್ತಿದೆ. ಯಾವ ಎತ್ತವರ ಕಾನೂನು ಮುಗಿಲುಮಟ್ಟುವುದು, ಯಾವ ಕಾನೂನು ಶಿಕ್ಷೆಗಳು ಗಂಡಿನ ಅಕ್ರಮಣ ಮನಸ್ಥಿತಿಯನ್ನು ಬದಲಾಯಿಸುವುದಿಲ್ಲ ಎಂದರೆ ಹೆಣ್ಣು ಗೌರವದಿಂದ ಸ್ವಾಭಿಮಾನದಿಂದ ಬದುಕುವುದಾದರೂ ಹೇಗೆ? ಈ ಅಮಾನುಷ ವರ್ತನೆಗೆ ಕೊನೆಯಿಲ್ಲವೇ? ಅಥವಾ ಮತ್ತೊಮ್ಮೆ ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಗಾಂಧೀಜಿಯಂತಹ ಮಹಾನ್ ಸುಧಾರಕರು ಜನ್ಮ ತಾಳಿ ಬರಬೇಕು? ಇರಲಿ, ನಾನಂತೂ ಸಮಾಜದ ಕೃತ್ಯಕ್ಕೆ ತುತ್ತಾದ ನೊಂದ ಮಹಿಳೆಯನ್ನು ಕೈ ಹಿಡಿದು ಭರವಸೆ ಬೆಳಕಾಗಬೇಕೆಂದೇ ನಮ್ಮ ಆದರ್ಶ. ಹೌದು, ಯಾರೋ ತರುಣಿ ಗಾಢವಾದ ವಿಚಾರದಲ್ಲಿ ಮಗ್ನಳಾಗಿರುವಂತೆ ಕಾಣುತ್ತದೆ. ಯಾರೆಂದು ವಿಚಾರಿಸದೆ ನೋಡಿ, ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಊರಿಗೆ ಹೊಸಬರು ಅಂತ ಕಾಣುತ್ತೆ. ನೋಡಿ, ನಾನು ಒಬ್ಳು ಅನಾಥೆ, ಇಲ್ಲಿ ಈ ಚಿಕ್ಕನಹಳ್ಳಿಯಿಂದ ಬಂದಿದ್ದೇನೆ. ಅಂದಾಗಿ ನೀವ್ಯಾರಂತ ಕೇಳ್ಬೋದಾ? ನನ್ನ ಹೆಸರು ಶಂಕರ್ ಅಂತ. ಈ ಊರಿನ ಶಂಕರಾಯ ಊರಿನ ಮಾಲೀಕ. ನನಗೊಬ್ಬಳು ತಂಗಿ ಇದ್ದಾಳೆ, ಹೆಸರು ಶಾಲಿನಿ ಅಂತ. ಅವಳೇ ನನ್ನ ಸರ್ವಸ್ವ. ಹೌದು, ನೀವು ಯಾವುದೋ ಚಿಂತೆಯಲ್ಲಿ ಮುಗ್ನಳಾಗಿರುವಂತ ಕಾಣ್ತದೆ, ಅದಕ್ಕೆ ವಿಚಾರಿಸಿ ತಪ್ಪಬೇಡಿ. ಇಲ್ಲ ಸರ್, ನೋಡಿ, ನನ್ನ ಹೆಸರು ದೀಪಾ ಅಂತ. ನನಗೆ ತಂದೆ ತಾಯಿ ಅಂತ ಯಾರು ಇಲ್ಲ, ಅನಾಥಳು. ಅದಕ್ಕೆ ಇಲ್ಲಿ ಸಿಟಿಯಲ್ಲಿ ಯಾವ್ದಾದ್ರು ಕೆಲಸ ಹುಡುಕಿ ಜೀವನ ಮಾಡೋಣ ಅಂತ ಬಂದೆ. ಆದ್ರೆ ಮುಂದಿನ ದಾರಿ ಕಾಲದಲ್ಲಿ ಯೋಚನೆ ಮಾಡುತ್ತಾ ಹಾಗೆ ನಿಂತಿದ್ದೆ ಅಷ್ಟೇ. ಅನಾಥೆ ಅಂತೀರಾ? ಈ ಸಿಟಿಲಿ ಒಂಟಿಯಾಗಿ ಹೇಗೆ ಜೀವನ ಮಾಡ್ತೀರಾ? ನೀವು ತಪ್ಪು ತಿಳಿಯುವುದಿಲ್ಲ ಎಂದರೆ ನನ್ನ ಮಿಲ್ಲಲ್ಲಿ ಸ್ಟೋನೋಗ್ರಾಫರ್ ಆಗಿ ಕೆಲಸ ಮಾಡಬಹುದು. ಅಲ್ಲೇ ಇರುವ ಔಟ್ ಹೌಸ್ ನಲ್ಲಿ ಕೆಲಸನೂ ಮತವಾಗಿರ್ಬೋದು. ಯೋಚನೆ ಮಾಡಿ. ನಿಮ್ಮ ಮಾತು ಕೇಳಿ ನನಗೆ ಆಶ್ಚರ್ಯವಾಗ್ತಿದೆ. ನನ್ನಂತ ಅನಾಥರಿಗೆ ಹಿಂದೆ ಮುಂದೆ ಗೊತ್ತಿಲ್ಲದ ನಮ್ಮಂತ ಅನಾಥರ ಬಗ್ಗೆ ಇಷ್ಟೊಂದು ಕರುಣೆಯಿಂದ ಮಾತಾಡ್ತಿದ್ದೀರಲ್ಲ. ಈ ರೀತಿ ಕರುಣೆ ತೋರಿಸೋರು ಇದ್ದಾರ ಈ ಕಾಲದಲ್ಲಿ? ಖಂಡಿತ ದೀಪ, ನಾನೊಬ್ಬ ವಿದ್ಯಾವಂತ ಶ್ರೀಮಂತ. ನನ್ನ ದೃಷ್ಟಿಯಲ್ಲಿ ನನ್ನ ಸಮಾಜದ ಯಾವ ವ್ಯಕ್ತಿಗಳು ಸಂವಿಧಾನದ ಹಕ್ಕುಗಳಿಂದ ವಂಚಿತರಾಗಬಾರದು. ಎಲ್ಲರೂ ಸಮಾನತೆಯಿಂದ ಸದೃಢತೆಯಿಂದ ಬಾಳುತ್ತಾ ಸದೃಢ ರಾಷ್ಟ್ರ ಕಟ್ಟಬೇಕು. ಆದರೆ ಇಲ್ಲಿ ನಡೆಯುವುದೇ ಬೇರೆ. ಅನ್ಯಾಯ, ಮೋಸ, ವಂಚನೆ, ಮತ್ತೊಂದು ಕಡೆ ಹೆಣ್ಣಿನ ಮೇಲಾಗುವ ದೌರ್ಜನ್ಯಗಳು, ಅತ್ಯಾಚಾರಗಳು, ಇವನ್ನೆಲ್ಲ ಸರಿಪಡಿಸುವುದು ಯಾರು, ಯಾವಾಗ, ಎಲ್ಲಿ? ಅದಕ್ಕಾಗಿ ಕಷ್ಟದಲ್ಲಿರುವವರಿಗೆ ನನ್ನ ಕೈಲಾದ ಸಹಾಯ ಮಾಡುತ್ತಿದ್ದೇನೆ ಅಷ್ಟೇ. ನಿಜವಾಗಲೂ ನಿಮ್ಮಂತ ಹೃದಯವಂತರಿಗೆ ಗೆಳೆಯನಾಗಿ, ಗೆಳತಿಯಾಗಿ, ಮತ್ತೆ ಹೆಂಡತಿಯಾಗಿ ಬರುವ ಹೆಣ್ಣಿನ ಜನ್ಮ ಸಾರ್ಥಕ. ನಿಮ್ಮಂತ ಹೃದಯ ಪೂರ್ವಕಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಿದ್ದೆ. ಥ್ಯಾಂಕ್ ಯು ದೀಪ. ಆದರೆ ನೀವು ತಪ್ಪು ತಿಳಿಯುವುದಿಲ್ಲ ಎಂದರೆ ನಿಮ್ಮ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿಮ್ಮ ಬಾಳ ಸಂಗಾತಿಯಾಗಿ ಜೀವನದಲ್ಲಿ ಪರಿಣಿತ ಬನ್ನಿ. ಏನ್ ಹೇಳ್ತಿದ್ದೀರಾ? ನೀವು ಈ ಊರಿನ ಅಗರ್ಭ ಶ್ರೀಮಂತರು. ನೀವು ನನ್ನನ್ನು ಸತಿಯಾಗಿ ಸ್ವೀಕಾರ ಮಾಡ್ತೀರಾ? ಇದನ್ನ ನಾನು ನಂಬಲು ಸಾಧ್ಯವೇ? ಈ ಪ್ರಕೃತಿಯ ಸಾಕ್ಷಿಯಾಗಿ, ನನ್ನ ಎತ್ತವರ ಸಾಕ್ಷಿಯಾಗಿ ನಿನ್ನ ಕೈ ಹಿಡಿಯಲು ನಾ ಸಿದ್ಧ. ನೋಡಿ, ನಾನು ತುಂಬಾ ಅದೃಷ್ಟವಂತೆ ಭಾವಿಸ್ತೀನಿ. ಆದರೆ ನನಗೆ ಒಂದು ಗುರಿ ಇದೆ. ಆ ಗುರಿ ಇರುವವರೆಗೂ ನಿಮ್ಮ ಆದರ್ಶಕ್ಕೆ ನಾನು ಕೈ ಜೋಡಿಸಲಾರೆ. ದೀಪ, ನಿನ್ನ ಗುರಿ ಸಾಧನೆ ಯಾವುದೆಂದು ಹೇಳಿದರೆ ನಿನ್ನ ಗುರಿ ಸಾಧನೆಗೆ ನಾ ಸಹಕರಿಸಬಲ್ಲೆ. ನಿಮ್ಮಂತ ಸಹೃದಯಗೆ ಖಂಡಿತ ನಿಮ್ಮಂತ ಸಹಾಯ ನನಗೆ ಬೇಕೇ ಬೇಕು. ನೋಡಿ, ನೀವು ಮುಂದೆ ನನ್ನ ಬಾಳ ಸಂಗತಿ ಆಗೋರು. ನಿಮ್ಮ ಮುಂದೆ ಹೇಳದೆ ಬೇರೆ ಯಾರ ಮುಂದೆ ಹೇಳಲಿ? ನನ್ನ ತಂದೆ ತಾಯಿಗಳಿಗೆ ಇಬ್ಬರು ಹೆಣ್ಣು ಮಕ್ಕಳು, ದೀಪಕ್ ಮತ್ತು ರೂಪ. ಹಾಗೆ ನನ್ನ ತಂಗಿ ಸಿಟಿಯಲ್ಲಿ ಕಾಲೇಜಿನಲ್ಲಿ ಓದುತ್ತಿರಬೇಕಾದ್ರೆ ಆ ವಿಕ್ರಮ್ ಮತ್ತು ಪ್ರತಾಪನ ಮೋಹಕ್ಕೆ ಒಳಗಾಗಿ ಬಲಾತ್ಕಾರವಾಗಿ ಸತ್ತು ಹೋದಳು. ಈ ವಿಷಯವನ್ನು ತಿಳಿದ ನನ್ನ ತಂದೆ ತಾಯಿಗಳು ಆಘಾತ ಮಾಡಿಕೊಂಡರು. ಅಷ್ಟೇ ಅಲ್ಲದೆ ಆ ಪಾಪಿ ಯಾವುದು ಸಾಕ್ಷ್ಯಾಧಾರಗಳು ಸಿಗದು, ಆ ಪಾಪಿ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ಅದಕ್ಕೆ ಆದಷ್ಟು ಬೇಗ ಅವರನ್ನು ಜೈಲಿಗೆ ಕಳಿಸುವುದೇ ನನ್ನ ಗುರಿ. ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗೋ ಮಾಡದೆ ಈ ದೀಪನ ಗುರಿ. ನಾಗರಿಕ ಮುಖವಾಡ ಧರಿಸಿ
ಹಣ ಅಧಿಕಾರ ಮೊದಗಳಿಂದ ಮೆರೆಯುತ್ತಿರುವ ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ದೀಪ. ವಿಕ್ರಮ್ ಮತ್ತು ಪ್ರತಾಪರು ಪ್ರಭಾವಶಾಲಿಗಳು ಮಾತ್ರವಲ್ಲ, ಡ್ರಗ್ಸ್ ಮಾಫಿಯಾ ಕಿಂಗ್ಪಿನ್ಗಳು. ಅವರನ್ನು ಸಾಕ್ಷಿ ಸಮೇತ ಹಿಡಿದಾಗ ಮಾತ್ರ ಶಿಕ್ಷೆ ಪಡೆಯುತ್ತೇನೆ ಸಾಧ್ಯ. ಅದಕ್ಕೆಂದೇ ಅವರ ಸ್ನೇಹ ಪ್ರೀತಿ ಸಂಪಾದಿಸಲು ಪ್ರಯತ್ನಿಸುತ್ತಿದ್ದೇನೆ. ಅವರನ್ನು ಮೋಹದ ಜಾಲವೇ ಎಳೆಸಿ ವಂಚಿಸಿ ಅವರ ಎಲ್ಲ ವಿಚಾರಗಳನ್ನು ಬರೆಗೆಡುತ್ತೇನೆ. ಅದಕ್ಕೆ ನಿಮ್ಮಂತವರ ಸಹಾಯ ಖಂಡಿತ ನನಗೆ ಅಗತ್ಯವಾಗಿ ಬೇಕೇ ಬೇಕು. ಈ ಬೆಂಬಲ ನಿನ್ನ ಗುರಿ ಸಾಧನೆಗೆ ಯಾವ ಸಹಾಯವನ್ನಾದರೂ ಮಾಡಬಲ್ಲ ದೀಪ. ಆದರೆ ನೀನು ತುಂಬಾ ಎಚ್ಚರಿಕೆಯಿಂದ ವರ್ತಿಸಬೇಕು, ಏಕೆಂದರೆ ಅವರು ಯಾವುದಕ್ಕೂ ಜರಿಯದ ಕ್ರೂರಿಗಳು. ನನಗೆ ನಿಮ್ಮ ಪರಿಚಯವಾಗಿದ್ದು ಯಾವ ಜನ್ಮದ ಋಣಬಂಧನೋ ಏನೋ ಗೊತ್ತಿಲ್ಲ. ನೋಡಿ, ಈ ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಇದರಲ್ಲಿ ನನ್ನ ಸ್ವತ್ತವೂ ಇದೆ ದೀಪ. ನಿನ್ನಂತ ಸ್ವಾಭಾವಿಕ ಚೆಲುವೆ ಕೈ ಹಿಡಿದು ನಿನ್ನ ಬಾಳ ಪಯಣದಲ್ಲಿ ಬಳಸಬೇಕೆಂದರೆ ಎಂಬುದೇ ನನ್ನ ಆಸೆ. ವಿಕ್ರಮ್, ನೋಡಿ, ನಿಮ್ಮಂತವರಿಗೆ ನಾನು ನನ್ನ ಹೃದಯದಿಂದ ಮನಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಿದ್ದೇನೆ. ದೀಪ, ನಾನು ಮೇಲ್ಕಡೆ ಹೋಗುತ್ತಿದ್ದೇನೆ, ನೀನು ಕೂಡ ಬರಬಹುದು. ಶಂಕರ್, ನೀವು ಹೋಗಿ, ನಾನು ನನ್ನ ತಂಗಿ ಕಾಲೇಜ್ ಕಡೆ ಹೋಗಿ ಅವಳ ಬಗ್ಗೆ ಸ್ವಲ್ಪ ವಿಚಾರ ತಿಳಿದುಕೊಂಡು ಬರುತ್ತೇನೆ. ಒಂದು ಅಪರೂಪದ
इधर कली का जहाज वापस आ रहा है भाई। इनायत कलील का जहाज वापस जा रहा है भाई। क्या सर? बच गए मुंबई। ఆఫ్రికా నుంచి వచ్చే బంగారం నేరుగా కోస్ట్ గార్డ్స్ ద్వారా ముంబై పోర్ట్ లో అన్లోడ్ అయ్యేది. అక్కడి నుంచి పోలీస్ బందోబస్తుతో ఈ బంగారం గ్రే కలర్డ్ మార్క్ ట్రక్స్ లో రాఖీకి పంపించడం జరిగేది. ఆ సీల్ బాక్సెస్ రాఖీ ప్రమేయం లేకుండా ఓపెన్ అయ్యేవి కావు. ఆ బాక్సెస్ ని రాఖీ చెక్ చేసి సీక్రెట్ గా ఇతర ప్రాంతాలకి గూడ్స్ ట్రైన్ ద్వారా డిస్ట్రిబ్యూట్ చేసేవాడు. రాఖీ అనుమతి లేకుండా ముంబైలో ఎవరూ నిర్ణయం తీసుకునేవారు కాదు.
ಸುಂದರಿ ಮೇಘ ಘರ್ಷಣೆಗೆ ಸಿಡಿದೊಡೆದು ಬಂದ ಪೌರ್ಣಿತ್ಯನ ನುಡಿಯು ಚಂದ್ರ ಶಿಲೆಯ ತೆರೆಗುರುಳಿ ಹೆಣ್ಣಾಗಿ ನಿಂತ ಭ್ರಮೆಯು ಮುಸ್ಸಂಜೆ ರವಿ ಕಿರಣಗಳ ವರ್ಷ ದಾರಿಗೆ ಛೇದಿಸಿದಾಗ ಮೂಡಿ ಬಂದ ಸುಂದರ ಕಾಮನ ಬಿಲ್ಲಿನ ಪರಿಯೋ ಚತುರ ಶಿಲ್ಪಿಯ ಕುಂಚದಿ ಮೂಡಿದ ಸುಂದರ ಶಿಲೆಯ ಹಬ್ಬ. ಈ ಸುಂದರಿಯ ಪ್ರೇಮ ಪಡೆದರೆ ನಾನೇ ಧನ್ಯ. ಹಲೋ ಮಿಸ್, ನೀವ್ಯಾರೆಂದು ಕೇಳಬಹುದೇ? ಹಾಯ್ ಮಿಸ್ಟರ್, ನನ್ನ ಹೆಸರು ದೀಪಾ ಅಂತ. ಶಂಕರ್ ಆಯಿಲ್ ಮಿಲ್ ಅಲ್ಲಿ ಸೆನ್ಸೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಪ್ರತಾಪ್, ಈ ಊರಿನ ಆಗರ್ಭ ಶ್ರೀಮಂತ. ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ, ನೀವು ಕೂಡ ತುಂಬಾ ಸುಂದರವಾಗಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ದೀಪಾ, ಹಾಗೆ ಹೊರಟರೆ ನಿನ್ನಲ್ಲಿ ನನ್ನದೊಂದು ಕೋರಿಕೆ ಇದೆ. ದೀಪಾ, ನನ್ನಲ್ಲಿಯ ಅದೇನಂತ ಕೇಳಿ. ದೀಪಾ, ನೇರವಾಗಿ ಹೇಳ್ತೇನೆ, ನಿನ್ನ ಮೋಹಕ ರೂಪ ನನ್ನನ್ನು ಪರವಶಗೊಳಿಸಿದೆ. ನಿನ್ನ ಪ್ರೀತಿಗಾಗಿ ಈ ಹೃದಯ ಹಂಬಲಿಸುತ್ತಿದೆ. ಕೃಪೆ ತೋರಿ ಪ್ರೇಮ ಭಿಕ್ಷೆ ನೀಡಿದರೆ ಈ ಪ್ರೇಮ ರೋಗಿ ಪುನೀತನಾಗುತ್ತಾನೆ. ಐ ಲವ್ ಯು ದೀಪಾ. ಮಿಸ್ಟರ್ ಪ್ರತಾಪ್, ನಿಮ್ಮಂತ ಶ್ರೀಮಂತರಿಗೆ ಪ್ರೀತಿ ಪ್ರೇಮ ಎನ್ನುವುದು ಒಂದು ಮೋಜಿನ ಆಟವಾಗಿದೆ ಅಷ್ಟೇ. ನೋಡಿ, ನಮ್ಮನ್ನು ಮೋಸಗೊಳಿಸಿ ನಮ್ಮ ಪ್ರೀತಿಯನ್ನು ಪಡೆದು ಆ ನಂತರ ನಮಗೆ ನಡು ನೀರಿನಲ್ಲಿ ಶ್ರೀಮಂತರು ಎಂಬ ಒಂದು ಅಡ್ಡಗೋಡೆ ನಿಲ್ಲಿಸಿ ನಡು ನೀರಿನಲ್ಲಿ ಕೈ ಬಿಡೋದೆ ನಿಮ್ಮಂತ ಶ್ರೀಮಂತರ ಕೆಲಸ. ನಾನಲ್ಲ ದೀಪಾ, ಪ್ರೀತಿಸಿದ ಸಂಗಾತಿಯನ್ನು ಜಾತಿ ಹೆಸರಲ್ಲಿ ಶ್ರೀಮಂತಿಕೆ ಹೆಸರಲ್ಲಿ ದೂರ ಮಾಡೋ ಅವಿವೇಕಿ ನಾನಲ್ಲ. ಈ ಪ್ರಕೃತಿ ಸಾಕ್ಷಿಯಾಗಿ ಹೇಳುತ್ತಿದ್ದೇನೆ, ನಾನೆಂದು ನಿನ್ನ ಕೈ ಬಿಡಲಾರೆ. ನಂಬು ದೀಪಾ, ನಂಬು. ಒಂದು ವೇಳೆ ನನ್ನ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ನಿಮಗೆ ಜಾಗ ಇಲ್ಲ ಅಂತ ಹೇಳಿದರೆ? ಹಾಗೆ ಮಾತ್ರ ಹೇಳಬೇಡ. ನೀರಿಲ್ಲದೆ ಮೀನು, ಮಧುವಿಲ್ಲದೆ ಜೇನು, ಆ ರವಿ ಇಲ್ಲದೆ ಬಾನು, ನೀರಿಲ್ಲದೆ ನಾನು ಇರಬಹುದೆಂದು ಯೋಚಿಸುವೆಯಾ? ಈ ಬಾರ ಪಯಣ ನಿನ್ನೊಂದಿಗೆ, ನಿನ್ನ ಪ್ರೀತಿಯೊಂದಿಗೆ ಸಾಗಿಸಬೇಕೆಂದಿದ್ದೇನೆ. ಪ್ರತಾಪ್, ಬಡತನದ ಬಾಳಿನಲ್ಲಿ ಜೀವನದ ಗೋಳನ್ನು ಅನುಭವಿಸುತ್ತಾ ಶಂಕರ್ ಮೇಲಿನಲ್ಲಿ ಕೆಲಸ ಮಾಡುತ್ತಿರುವವಳು ನಾನು. ನಿಮ್ಮಂತ ಶ್ರೀಮಂತರ ಪ್ರೀತಿ ಸಿಗಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯದ ಫಲವಾಗಿರಬೇಕು. ಆಯ್ತು, ನಿಮಗೆ ಪ್ರೀತಿಸಲು ನಾನು ಸದಾ ಸಿದ್ಧನಿದ್ದೇನೆ. ಐ ಲವ್ ಯು ಪ್ರತಾಪ್, ಐ ಲವ್ ಯು. ಐ ಲವ್ ಯು ದೀಪಾ, ಐ ಲವ್ ಯು. ನನ್ನ ಮನದಲ್ಲಿನ ಪ್ರೇಮವನ್ನು ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮದಲ್ಲಿ ನಿನ್ನ ಮುಡಿಗೆ ಅರ್ಪಿಸಿ ಈ ಸುಂದರ ಪ್ರಕೃತಿ ತಾಣಗಳಲ್ಲಿ ವಿಹರಿಸಿ ಮುತ್ತು ಮಳೆಯಲ್ಲಿ ತೇಯಿಸಿ ಮುದ್ದಿಸಿ ರವಿಸಿ ಪ್ರೇಮಿಸಿ ನಿನಗೆ ಗುಪ್ತ ಮಾರ್ಗದ ಲೋಕದ ಬಾಗಿಲು ತೆರೆದು ಸ್ವರ್ಗಪಡಿಸುವೆ. ನೋಡಿ ಪ್ರತಾಪ್, ನಾನು ಶಂಕರ್ ಮಿಲ್ ಆಯಿಲ್ ನಲ್ಲಿ ಕೆಲಸ ಮಾಡ್ತಿದ್ದೇನೆ. ನನಗೆ ಈಗ ಕೆಲಸದ ಸಮಯವಾಗಿದೆ. ನಾನು ಕೆಲಸ ಮುಗಿದ ನಂತರ ನಿಮ್ಗೆ ಫೋನ್ ಮಾಡ್ತೀನಿ. ನೀವು ಬಂದು ಪಿಕಪ್ ಮಾಡಿ, ಆ ನಂತರ ಹೊರಗಡೆ ಸುತ್ತಾಡ್ಕೊಂಡು ಬರೋಣ. ಏನಂತೀರಾ? ದೀಪಾ, ಹಾಗೆ ಹೊರಟರೆ ಈ ಪ್ರೇಮಿಯ ಗತಿಯೇನು? ಕೋಗಿಲೆಂತೆ ಉಲಿದು ಮಯೂರದಂತೆ ನರ್ತಿಸಿ ನನ್ನ ಮನ ತಡೆಯಲಾರಲೆ ಪ್ರಿಯ. ಹಾಗೆ ಆಗಲಿ. ನಿಮ್ಮ ಮನ ತರಿಸಲು ನಾನು ನವಿಲಾಗಿ ನರ್ತಿಸಲು ಸಿದ್ಧನಿದ್ದೇನೆ.
ಹೋಗು ಹುಚ್ಚಿಯಣ್ಣ. ಪ್ರೀತಿಸಿದೆ ಪ್ರೇಮದ ಬಲೆ, ಬಂದಿಯಾದಳು ದೀಪಾಳೆಂಬ ಬಾಲೆ. Check, 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 check. ಹೋಗು ಹುಚ್ಚಿಯಣ್ಣ. ಬೀಸಿದ ಪ್ರೇಮದ ಬಲೆ, ಬಂದಿಯಾದಳು ದೀಪಾಳೆಂಬ ಬಾಲೆ. ಕರಾಗತವಾಗಿದೆ ಹೆಣ್ಣುಗಳ ಕರಗಿಸೋ ಕಲೆ. ಶೀಲ ಕಳೆದುಕೊಂಡು ಗೋಳಾಡಬೇಕು ಈ ಅವರೇ. ಹೇ ದೀಪ, ನಯವಾದ ಮೋಹದ ಮಾತಿಗೆ ಮೋಡಿಯಾಗಿ ಮರುಳಾಗಿ ನನ್ನ ಪ್ರೇಮದ ಬಲೆಯಲ್ಲಿ ಬಿದ್ದೆಯಲ್ಲ ಹುಚ್ಚಿಯಣ್ಣ. ನೀನೇನು ಬಲ್ಲೆ ಈ ಪ್ರತಾಪನ ಚರಿತ್ರೆಯನ್ನು? ರಸಿಕರದಿಗೆ ಕಾಮದ ಕಿಚ್ಚು ಹಚ್ಚುವ ನಿನ್ನಂತ ಸುಂದರಿಯ ಸೌಂದರ್ಯ ಸವಿದು ಕೊಪ್ಪು ನಿಂತಿದೆ ಈ ಗೋಳೆ. ತುಂಬು ಯೌವನದ ರಸಭರಿತದ ಪರವಂತಿರುವ ನಿನ್ನ ಅಂಗಾಂಗಗಳನ್ನು ಸ್ಪರ್ಶಿಸಿ ಸುಖಿಸುವುದೇ ನನ್ನ ಚಾಳೆ. ದಿನಕ್ಕೊಂದು ಹೆಣ್ಣಿನ ಸಂಘ ಸವಿದರು ಕಟ್ಟಿಲ್ಲ ಯಾರಿಗೂ ತಾಳೆ. ಪ್ರೇಮಿ ಎಂಬ ಅಕ್ಕರೆಯಿಂದ ಸಕ್ಕರೆಯಂತಿರುವ ನಿನ್ನ ಸೌಂದರ್ಯ ಸವಿಯುವುದೀಗ ನಿನ್ನಯ ಪಾಳೆ. ಅಪ್ಸರೆಯನ್ನೇ ನಾಚಿಸುವಂತಿರುವ ನಿನ್ನ ದೇಹಾಲಿಂಗನು ಅನುಭವಿಸಿದ ಮರುಕ್ಷಣವೇ ನೀನಾಗುವೆ ನನ್ನ ಪಾದದ ಧೂಳೆ.
ಹೇ ದೀಪ, ದಿನಕ್ಕೊಬ್ಬಳ ಹುಡುಗಿ ಜೊತೆ ಚಾಟಿಂಗ್, ಮೀಟಿಂಗ್, ಡೇಟಿಂಗ್ ಮಾಡುವ ಶ್ರೀಮಂತ ಬ್ರೌನ್ ಶುಗರ್ ಹೇರಾಯಿನ್ ಅಂತ ಡ್ರಗ್ಸ್ ಮಾರಾಟ ಮಾಡಿ ಎಣಿಸಲಾರದಷ್ಟು ಸಂಪತ್ತು ಗಳಿಸಿದ ಹಣವಂತ. ಎದುರಾಳಿಗೆ ಯಮಲೋಕದ ದಾರಿ ತೋರಿಸುವ ಗಂಡನೆಯ ಧೈರ್ಯವಂತ. ಕಣ್ಣಿಟ್ಟ ಕಾಲೇಜಿನ ಬ್ಯೂಟಿ ಕ್ವೀನ್, ಶ್ರೀಮಂತ ಶಂಕರನ ಮುದ್ದಿನ ಸೋದರಿ, ಆ ಬಡ ಗೌತಮನ ಪ್ರಣಯ ಪಕ್ಷ. ಅದೆಂತ ಅದ್ಭುತ ಚೆಲುವೆ, ಪೂರ್ಣ ಚಂದ್ರನ್ನೇ ಹೋಲುವ ಮುಖ, ಹೊಳೆಯುವ ನಕ್ಷತ್ರದಂತಿರುವ ನಯನಗಳು, ಕೊಲ್ಲಿಗೆ ಮಗ್ಗಿನಂತಿರುವ ಮೂಗು, ಅವಳದಂತೆ ಕೆಂಪಾದ ತುಟಿಗಳು. ಹಬ್ಬ, ನಿನ್ನಂತ ಸುರಸುಂದರಿ ನನ್ನಿಂದ ತಪ್ಪಿಸಿಕೊಂಡಿದ್ದಾದರೂ ಹೇಗೆ? ಇಲ್ಲ ಇಲ್ಲ, ನೀನು ನನ್ನವಳಾಗಲೇಬೇಕು. ಈ ಪ್ರತಾಪನ ಮಾಯದ ಜಾಲದಲ್ಲಿ ನೀನು ಬೀಳಲೇಬೇಕು. ಸೈಲೆಂಟ್ ಆಗಿದ್ರೆ ರಾಮ, ವೈಲೆಂಟ್ ಆಗ ಮಾಯದ ಜಾಲ. ಹೇ ಪ್ರತಾಪ್, ನಿನ್ನ ಮಾಯದ ಜಾಲವನ್ನು ಭೇದಿಸುವ ಅಮೀರ ಈ ವಿಕ್ರಮ್. ಬರೀ ಗಣ್ಣಿನಿಂದ ಸೂರ್ಯನನ್ನು ನೋಡಬಾರದು, ಆಯುಧವಿಲ್ಲದೆ ಬೇಟೆಗೆ ಹೋಗಬಾರದು. ಮುದ್ದಾಗಿದೆ ಎಂದು ಸರ್ಪಕ್ಕೆ ಮುತ್ತಿಡಬಾರದು. ಒಂಟಿಯಾಗಿ ಸಿಕ್ಕರೆ ಶತ್ರುಗಳ ತಲೆ ಕಡಿಯದೆ ಬಿಡಬಾರದು.
ನಾನು ಯಾರೆಂಬುದು ಗೊತ್ತುತ್ತಾರೆ. ಚೇಳಿಗೆ ಕೊಂಡಿಯಲ್ಲಿ ಮಾತ್ರ ವಿಷ, ಹಾವಿಗೆ ಹಲ್ಲಿನಲ್ಲಿ ಮಾತ್ರ ವಿಷ. ಈ ವಿಕ್ರಮ್ ಎಂಬ ಕಾಲಿನ ಸರ್ಪಕ್ಕೆ ಮೈಯಲ್ಲೇ ವಿಷ. ಒಂದೊಂದ್ಸಾರಿ ನಿನ್ನ ಎಡೆತೆ ಕುಕ್ಕಿದ್ದರೆ ನಿನ್ನ ಸರ್ವನಾಶ ಖಚಿತ. ಸರ್ವನಾಶ. ಸೂರ್ಯನಿಗೆ ಮೋಡದ ಭಯವೇ, ಸಿಂಹಕ್ಕೆ ನರಿಯ ಭಯವೇ, ಉಕ್ಕಿ ಹರಿಯುವ ಪ್ರವಾಹಕ್ಕೆ ಮರಳಿನ ಕಟ್ಟೆಯ ಭಯವೇ, ಆಕಾಶದಲ್ಲಿ ಹಾರಾಡುವ ರಣ ಹತ್ತಿಗೆ ನಿನ್ನಂತ ಚೀವು ಚೀವು ಗುಬ್ಬ ಚಿವರಿ ಭಯವೇ. ಹೇ ವಿಕ್ರಮ್, ನಿನ್ನಂತ ಕಾಳಿಂಗ ಸರ್ಪಗಳ ಬೇಟೆಯಾಡುವ ಕಾರಣವನು. ಗಿಲ್ಲಿಡುವ ಒತ್ತಾಡೆಗಳಿಗೆ ಕೆಟ್ಟ ತೋರುವ ಗಂಡದೆಯ ಗಂಡವನು. ನನ್ನನ್ನು ಸರ್ವನಾಶ ಮಾಡುವ ಎದೆಗಾರಿಕೆ ನಿನ್ನಲ್ಲಿದೆಯೋ? ಕದನದಲ್ಲಿ ಈ ಕಲಿ ಪ್ರತಾಪನ ಕೆಣಕೆಯು ಉಳಿದವರಿಲ್ಲ. ಎದೆಗಾರಿಕೆ ಹುಲಿ ಗುಹೆಯಕ್ಕೂ ಹುಲಿ ಬೇಟೆಯಾಡುವ ರಣ ಬೇಟೆಗಾರನಿವನ. ಗರ್ಜಿಸುವ ಮೃಗರಾಜದ ಸಿಂಹದ ಬಾಯೊಳಗಿನ ಹಲ್ಲೆಡಿಸಬಲ್ಲ ಚತುರ. ನಿನ್ನಂತ ಮನಸ್ಸಿನ ಮತ್ತಾನೆಗಳ ಮಸ್ತಕಕ್ಕೆ ಮಟ್ಟಿಯಿಂದ ಗೊತ್ತಿಯ ಮದ ಬೆಳೆಸಿದ ಸಂಗೊಳ್ಳಿ ರಾಯಣ್ಣನವನ. ಈ ಸಿಟಿಯ ಭೂಗತ ಮಠದ ದೊರೆಯವನ. ಹಗಲಲ್ಲಿ ಒಬ್ಬನೇ ಸೂರ್ಯ ಇರುವಂತೆ, ರಾತ್ರಿಯಲ್ಲಿ ಚಂದ್ರ ಒಬ್ಬನೇ ಬೆಳಗುವಂತೆ, ಈ ಭೂಗತ ಲೋಕಕ್ಕೆಲ್ಲ ಒಬ್ಬನೇ ಡಾನಾಗಿರಬೇಕ, ಅದು ಈ ವಿಕ್ರಮನಾಗಿರಬೇಕ. ನನ್ನ ದಾರಿಗೆ ಅಡ್ಡ ಬಂದವರಿಗೆ ನನ್ನ ಪಿಸ್ತೂಲಿನ ಗುಂಡಿನಿಂದ ಯಮಲೋಕದ ದಾರಿ ತೋರಿಸುವ ಧೀರನಾದ. ಸಮಾಜ ಹಣದ ಬುನಾದಿಯ ಮೇಲೆ ಅಧಿಕಾರದ ಅಂತಸ್ತು ಕಟ್ಟಿ ಅಹಂಕಾರದ ಅಲಂಕಾರದಿಂದ ಮೆರೆಯುತ್ತಿರುವ ಈ ಸರದಾರನಿಗೆ ಸಮಾಧಿ ಕಟ್ಟುವ ಗಂಡು ಇನ್ನೂ ಹುಟ್ಟಿಲ್ಲ ವಿಕ್ರಮ್. ಒಂದು ವೇಳೆ ಹುಟ್ಟಿದ್ದ ನಿಜವಾಗಿದ್ದರೆ ಕಣ್ತರೆದು ಈ ಜಗತ್ತನ್ನು ನೋಡುವ ಮುನ್ನವೇ ಪರಲೋಕದ ದಾರಿ ತೋರಿಸ್ತಾನೆ ಈ ಪ್ರತಾಪ. ರಾಜಕಾರಣವನ್ನು ಮುಷ್ಟಿಯಲ್ಲಿಟ್ಟುಕೊಂಡು, ಶಾಸಕಾಂಗರವನ್ನು ಜೋಬಲ್ಲಿಟ್ಟುಕೊಂಡು, ಕಾರ್ಯಾಂಗಗಳನ್ನು ಬೆರಳು ತುದಿಯಲ್ಲಿ ಕುಡಿಸುವ ಈ ವಿಕ್ರಮ್ ಮನಸ್ಸು ಮಾಡಿದರೆ ಕ್ಷಣದಲ್ಲೇ ನಿನ್ನನ್ನು ನ್ಯಾಯಾಂಗದ ಕಟಕಟೆಯಲ್ಲಿ ನಿಲ್ಲಿಸಬಲ್ಲೆ. ಆದರೆ ಒಂದು ಕಾಲದಲ್ಲಿ ಸ್ನೇಹಿತರನ್ನು ಕರುಣೆ ತೋರಿಸಿದರೆ ಏಡಿಯಂತೆ ಬೆನ್ನಿಗೆ ಚೂರಿ ಹಾಕ ನಿನ್ನನ್ನು ಯಮಲೋಕಕ್ಕೆ ಕಳಿಸಬಲ್ಲೆ. ಆದರೆ ಆಗೋದಿಲ್ಲ. ಏಕೆಂದರೆ ಕೋಟ್ಯಾಂತರ ಬೆಲೆ ಬಾಳುವ ಬ್ರೌನ್ ಶುಗರ್ ಈಗ ನನ್ನ ವಶದಲ್ಲಿದೆ. ನಿನಗೆ ಸೇರಬೇಕಾಗಿದ್ದ ಮಾಲು ನನ್ನ ಕೈ ಜಾಗದಿಂದ ನನಗೆ ಸೇರಿದೆ. ಹೌದು, ನಾವಿಬ್ಬರು ಸ್ನೇಹಿತರು. ಆದರೆ ಒಂದು ಕಾಲದಲ್ಲಿ, ಈಗ ಬದ್ಧ ವೈರಿಗಳು. ಈ ಭೂಗತ ಲೋಕದ ಕತ್ತಲ ವ್ಯಾಪಾರದಲ್ಲಿ
ಯಾರ ಕೈ ಬೇಕಾದರೂ ಸೇರಬಹುದು. ಅದನ್ನು ಕೇಳುವ ಅಧಿಕಾರ ಯಾರಿಗೂ ಇಲ್ಲ. ನಿನಗೂ ಕೂಡ ಅಂಡರ್ಸ್ಟ್ಯಾಂಡ್. ಅಂಡರ್ವರ್ಲ್ಡ್ಗೂ ಒಂದು ರೂಲ್ ಇದೆ ಮಿಸ್ಟರ್ ಪ್ರತಾಪ್. ಅದನ್ನು ಮೀರಿ ನಡೆಯುವ ಸಾಹಸ ಮಾಡಬೇಡ. ನನ್ನ ರೈಟ್ ಹ್ಯಾಂಡ್ ಪೀಟರ್ ನನ್ನ ಕೊಲೆ ಮಾಡಿ ನನ್ನ ಮಾತು ದೋಚುವ ಹುಚ್ಚು ಕೆಲಸ ನಿನ್ನದಾಗಿದೆ. ಅದಕ್ಕೆ ದಂಡ ಕಟ್ಟಿ ಮಾವು ವಾಪಸ್ ಮಾಡಿ ಕ್ಷಮೆ ಕೇಳಿದರೆ ನನಗೂ ಕ್ಷೇಮ, ನನಗೂ ಕ್ಷೇಮ. ಇಲ್ಲ ಅಂದ್ರೆ ಏನು ಮಾಡೋದು ವಿಕ್ರಮ್? ಕಾನೂನಿನ ಮೊರೆ ಹೋಗುವೆಯಾ? ನ್ಯಾಯಾಂಗದ ಮೆಟ್ಟಿಲೇರುವೆಯಾ? ಅಥವಾ ಮುಯಿಗೆ ಮುಯ್ಯೆಂದು ನನ್ನ ಸಹಚಾರರ ಬೇಟೆಯಾಡುವೆಯಾ? ಆದರೆ ಯಾವುದು ಆಗುವುದಿಲ್ಲ. ಏಕೆಂದರೆ ನಿನ್ನ ಪ್ರತಿಚಲನೆ ನನಗೆ ಗೊತ್ತು, ನನ್ನ ಪ್ರತಿಚಲನೆ ನಿನಗೆ ಗೊತ್ತು. ಆದರೆ ಇಲ್ಲಿವರೆಗೂ ಹುಡುಕಿಕೊಂಡು ಬಂದ ನನ್ನ ಹಳೆ ಗೆಳೆಯನೆಂದು ನಾನು ವಶಪಡಿಸಿಕೊಂಡ ಮಾಲಿನಲ್ಲಿ 30% ಕೊಡುತ್ತೇನೆ. ಓಕೆ ಅಂತ ಹೇಳಿ ಗನ್ನು ತೋರಿಸಿದ ತಕ್ಷಣ ನೀನು ಕೊಟ್ಟಿದ್ದನ್ನು ತೆಗೆದುಕೊಂಡು ಹೋಗಲು ನಾನೇನು ಬೆಕ್ಕರಲ್ಲ ಮಿಸ್ಟರ್ ಪ್ರತಾಪ್. ಈ ಸಿಟಿಯ ಅಂಡರ್ವರ್ಲ್ಡ್ ಡಾನ್. ಒಳ್ಳೆ ಮಾತಿನಿಂದ ನನ್ನ ಸರಕನ್ನು ನನಗೆ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಆ ರೂಪಳ ಅತ್ಯಾಚಾರದ ಕೇಸು ಇನ್ನೂ ಕ್ಲೋಸ್ ಆಗಿಲ್ಲವೆಂದು ನಿನಗೆ ಗೊತ್ತು. ಆ ಕೇಸನ್ನು ಪುನಃ ಓಪನ್ ಮಾಡಿಸಬೇಕಾಗುತ್ತದೆ. ಒಂದು ಸಾರಿ ಒಳಗೆ ಹೋದರೆ ಅಲ್ಲಿಗೆ ನಿನ್ನ ಕತೆ ಮುಗಿಯುತ್ತೆ ಅಂತ ನಿನಗೂ ಗೊತ್ತಿರಬೇಕಲ್ಲವೇ? ರೂಪಳ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಕೇಸಿನಲ್ಲಿ ನೀನು ಭಾಗಿಯಾಗಿದ್ದೆ ಎಂಬುದು ಮರೆಯಬೇಡ ವಿಕ್ರಮ್. ಒಂದು ವೇಳೆ ನಾನು ಬಾಯಿ ಬಿಟ್ಟರೆ ನೀನು ಕೂಡ ಕಮ್ಮಿ ಎಣಿಸಬೇಕಿತ್ತದೆ, ಎಚ್ಚರ. ನೀನು ಬಾಯಿ ಬಿಟ್ಟರು ನಾನು ಭಾಗಿಯಾಗಿದ್ದೇನೆ ಎಂಬುದಕ್ಕೆ ಯಾವ ಸಾಕ್ಷಿ ಇಲ್ಲ ಮಿಸ್ಟರ್ ಪ್ರತಾಪ್. ಆದರೆ ನೀನು ಮಾತ್ರ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಏಕೆಂದರೆ ನೀನು ಅವರನ್ನು ಬಲಾತ್ಕಾರ ಮಾಡಿರುವ ಫೋಟೋ ಮತ್ತು ವಿಡಿಯೋಗಳು ನನ್ನ ಹತ್ರ ಸೇಫ್ ಆಗಿದೆ. ಆದರೆ ನೋಡು ವಿಕ್ರಮ್, ನಾವಿಬ್ಬರು ಹೀಗೆ ಕಿತ್ತಾಡುವುದರಿಂದ ಇಬ್ಬರಿಗೂ ಅಪಾಯ ಎಂಬುದು ಮರೆಯಬೇಡ. ನಿನ್ನ ಫೋನ್ ನಲ್ಲಿರುವ ಸಾಕ್ಷ್ಯವನ್ನು ಡಿಲೀಟ್ ಮಾಡು. ನಾನು ಮಾಲಿನಲ್ಲಿ 50-50 ಶೇರ್ ಮಾಡ್ತೇನೆ. ಓಕೆ ಓಕೆ ಡನ್. ಆದರೆ ಇನ್ನು ಮುಂದೆ ನನ್ನ ಬಿಸ್ನೆಸ್ ನಲ್ಲಿ ಅಡ್ಡ ಬಂದರೆ ದೊಡ್ಡ ವಾರ್ ನಡೀತದೆ ವರ್ಷ. ಓಕೆ ಮೈ ಫ್ರೆಂಡ್. ವಾರ್ ಮಾಡುವಂತ ಶತ್ರುತ್ವ ಇಬ್ಬರಿಗೂ ಬೇಡ. ನಿನ್ನ ದಾರಿ ನಿನ್ನದು, ನನ್ನ ದಾರಿ ನನ್ನದು. ಓಕೆ, ನನ್ನ ಮಾಲನ್ನು ಸೇಫ್ ಆಗಿ ನನ್ನ ಹಟ್ಟಕ್ಕೆ ಕಳಿಸಿಕೊಡು. ಓಕೆ ಓಕೆ ಮೈ ಫ್ರೆಂಡ್.
ಹಲೋ 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 ನೆನಪಿನಲ್ಲಿರುವವರಿಗೆ ಏನು ಗೊತ್ತು ನೆನೆದವನ ಆತಂಕ. ಮೌನ ಮುರಿದ ಮಲ್ಲನಿಗೇನು ಗೊತ್ತು ಮೌನದ ಆತಂಕ. ಹೇ ಊಸರವಳ್ಳಿ ಹೆಣ್ಣೆ, ನಿನ್ನ ಕೆನ್ನೆಯನ್ನು ಕಚ್ಚದೆ ಬಿಡಲಾರ ಈ ಜಲದಂಕ ಮಲ್ಲ. ಹಲೋ ಸಾ ನಮಸ್ಕಾರ ಸಾ. ಏಯ್ ನಾನ್ ಪೀಡುವ ಮಾತಾಡ್ತಿರೋದು. ಹೇಳ್ರಿ ಸರ್ ಹೇಳ್ರಿ ಸರ್. ಇಲ್ಲಿ ಪಂಚಾಯತಲ್ಲೆಲ್ಲ ಸಾರ್ವಜನಿಕರು ಬಂದು ಗಲಾಟೆ ಮಾಡ್ತಾರೆ, ನೀರ್ ಬಿಡೋದ್ ಬಿಟ್ಟು ವಿಲಂತರ ಪೋಸ್ಟ್ ಮಾಡ್ಕೊಂಡಿದೀಯಾ? ಸಾ 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 ಊರಾಗ ಒಂದ್ ನಾಟಕ ಆಡಿದ್ರಿ ಸಾ, ವಿಲನ್ ಮಾಡ ಅಂದ್ರೆ ಅದಕ್ಕೆ ಮಾಡಿದೆ. ಇವಾಗ ಏನ್ ಬಿಟ್ಬಿಡ್ತೀನಿ ಸಾ, ನಿನ್ನೆ ಆಲೆ ವಾಲ್ ತಿರುಗಿದ್ದೆ ಸಾ. ಬಟ್ಟೆ ಬಿಚ್ಚಾಕ್ ಬಂದು ನೀರ್ ಬಿಡ್ತೀಯಾ ಇಲ್ಲ ತೆಗೆದಾಗ್ಬಿಡ್ತೀನಿ ನೋಡು. ಇವಾಗ ವಾಲ್ ತಿರುಗಿ ಟ್ಯಾಂಕಿ ತುಂಬಿಸಿ ಬಿಟ್ಬಿಡ್ತೀನಿ ಸಾ. ಓಕೆ. ಅವನಿಗೆ ಬೇಕ್ರಿ ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು 10 ಗಂಟೆವರೆಗೂ ನೀರು ಬಿಟ್ಟು ಬಿಟ್ಟು ಸಾಕಾಗಿ ಹೋಗೈತಿ. ಈ PDO ಆ ಬೊಗಡೆಪ್ಪರ್ ಜಗ್ಗುಗೂ ಫೋನ್ ಮಾಡಲ್ಲ, ಅವನಿಗೆ ಮಾಡಿದ್ರೆ ಅವ್ರ ರಮ್ಯಕ್ಕೆ ಕುತ್ಕೊಂತಾರ ಹೋಗಿ. ಈ ಮಾರ್ಗಟ್ಲು ಫೋನ್ ಮಾಡ್ತಾರೋ, 3 ಗುಂಡ್ ಎತ್ತಿ ಮುಡಿಸ ಮರದ ಕೆಳಗೆ ಮಾತಾಡ್ತಾನೆ. ಈ ಎರಮಾಮಗ್ ಮಾಡ್ತಾರೋ, 3 ಬಡಕುರಿತ ದುರ್ಗುಡ್ ಮಾರ್ಕೆಟ್ ಹೋಗಿರ್ತಾನ ಅಲ್ಲಿ. ಆ ಪಾಂಡ್ರಂಗ ಮಾಡ್ತಾರೋ, PDO ಹೊತ್ತಿಗೆ ಒಳ್ಳೊಳ್ಳೆ ಹಾಡು ಹೇಳ್ತಾನ. ಅವ್ರು ಯಾರಿಗೆ ಮಾಡ್ತಾರ ಅವ್ರು ಪಾಪ, ನನಗೆ ಏನ್ ಮಾಡೋದು, ನಾನು ಯಾವಾಗ ಊರಾಗಿರ್ತೀನಿ ನನಗೆ ಮಾಡ್ತಾರೆ. ಈ ಜನಗಳು ಎಷ್ಟು ನೀರು ಬಿಟ್ರು ನನ್ನ ಬೀದಿ ನೀರು ಬರ್ಲಿಲ್ಲ, ನನ್ನಲ್ಲಿ ನೀರು ಬರ್ಲಿಲ್ಲ. ಇವ್ರ ತಗ ಕೇಳಿ 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 ನನ್ನ ಕಿವಿ ಮರಗಟ್ಟು ಹೋಗ್ಯಾವ ನೋಡ್ರಿ. ಕಂದಾಯ ಕೇಳಿದ್ರೆ ಮಾತ್ರ ಒಬ್ರು ಕಟ್ಟಲ್ಲ, ಎಲ್ಲ ಪುಗುಸೆಟ್ಟೆ ಬರ್ಬೇಕು. ನಾನು ಪಂಚಾಯತಿಗೆ ಸೇರಿ 10 ವರ್ಷ ಆಯ್ತು, ಇವ್ರಂತೂ ಕೆಲಸ ಕಾಯಂ ಮಾಡೋದಿಲ್ಲ. ನಾವು ವರ್ಷಕ್ಕೊಮ್ಮ ಕೆಲಸ ಮಾಡಿ ಸಂಬಳ ಕೇಳಿದ್ರೆ ಮಾರಮ್ಮ ಹಬ್ಬಕ್ಕೆ ಒಂದ್ಸಾರಿ, ಯುಗಾದಿ ಹಬ್ಬಕ್ಕೆ ಒಂದ್ಸಾರಿ ಕೊಟ್ಟು ಕಳಿಸ್ತಾರೆ. ಜೋರ್ ಮಾಡಿ ಕೇಳೋಣ ಅಂದ್ರೆ ರುದ್ರೇಶ್ ಪಾಪೇಶ್ ಕಂದಾಯ ತಗೊಂಡು ನೀರ್ಗಂಟೆನೆಲ್ಲ ಕರೆಸಿ ಕಂದಾಯ ಹೊಡಿಸಿ ಅವ್ರಿಗೆ ಸಂಬಳ ಮಾಡ್ರಪ್ಪ ಅಂತ PDO ಹೇಳ್ತಾರೆ. ಈ ಜನಗಳಿಗೂ ಕಂದಾಯ ಕಟ್ಟಿ ದುಡ್ಡು ಕಟ್ಟಿ ಅಭ್ಯಾಸನೇ ಇಲ್ಲ ನೋಡ್ರಿ, ಎಲ್ಲ ಪುಗುಸೆಟ್ಟೆ ಬರ್ಬೇಕು. ನನಗೆ ವಯಸ್ಸು ಬೇರೆ ಆಯ್ತು, ಯಾವ್ದಾದ್ರೂ ಒಂದ್ ಹೆಣ್ಣು ನೋಡೋಣ ಮದುವೆ ಆಗೋಣ ಅಂತಂದ್ರೆ ಆ ಗಿಡ್ಡುಕೋಟಿ ಊರೆಲ್ಲಾ ಹೆಣ್ಣು ಕೊಟ್ಟದಾನೆ. ನನಗೊಂದು ಕೊಟ್ಟನೆ, ಆದ್ರೆ ಇವಾಗ ಕೊಡ ಅಂದ್ರೆ ಕೊಡಂಗಿಲ್ಲ. ಆ ಹೂವಿನ ರಂಬದಾಳೋ ಆ ಗಿಡ್ಕೋಟೆ ಹಬ್ಬಗೆ ಮಗಳಾಗ್ಬೇಕಂತೆ, ಅವಳೇ ಒಂದು ಗಟ್ಟಿ ಮಾಡ್ಕೊಂತೀನಿ. ಅವಳಿಗಿದ್ದಷ್ಟು ಕೊಪ್ಪು ಇನ್ಯಾರಿಗಿಲ್ಲ ನೋಡ್ರಿ. ಈ ಊರಿಗೆ ನಾನೇ ಸುಂದ್ರಿ ಅಂತ ಮೆರಿತಾ ಇದ್ದಾಳೆ. ನೀರ್ ಬೇಕಾದ್ರೆ ಮಾತ್ರ ರಂಗಮಮ್ಮ ರಂಗಮಮ್ಮ ಅಂತ ನುಲಿತಾ ಬರ್ತಾಳೆ. ಕೆಲಸ ಮುಗೀತು ರಂಗಮಂಗ ಅಂತ ಚುಡಾಯಿಸ್ತಾಳೆ ನೋಡ್ರಿ ಅವಳು. ಲೇ ಊರ್ಕಾಯ ಹನುಮಪ್ಪ, ಅದ್ಯಾವ್ದೋ ಕಾಲದಾಗೆ ರಾಮಾಯಣ ಸೀತಮ್ಮನ ಒಂದು ಮಾಡಿದ್ ನೀನಂತ. ಪ್ರತಿ ಶನಿವಾರ ನಿನ್ನ ಅಂಗಡ ಗುಡಿಸಿ ದೇವಸ್ಥಾನದ ಪೂಜೆ ಮಾಡ್ತೀನಿ. ಆ ಹೂ ಮಾರ ರಂಬಗೂ ಈ ಬ್ರಹ್ಮಚಾರಿಗೂ ಜಂಟಿ ಮಾಡಿ ಗಂಟಾಗಿ ನಿನ್ ಗಂಟೆ ಹೋಗುತ್ತಾ? ಆಹಾ, ಆ ರಂಬ ಬರ್ತಿದ್ದಾಳೆ, ಬಾರೇ ಬಾರೇ ಚಂದದ ಚೆಲುವಿನ ಒಲವಿನ ಚೆಲುವಿನ ಯಾರಿವನು ಈ ಮನದ ಯಾರಿ
ಗಂಡು ಎಂದರೆ ಗಂಡು ಬಹದ್ದೂರ್ ಚೆಂಡು, ಬಂಕಾಪುರದ ಗಂಡು ಬಹದ್ದೂರ್ ಗಂಡು. ಥು, ನಿನ್ ಮಗ ನೋಡು, ಬಹುದೂರ್ ಗಂಡ ಅಲ್ಲಲೇ ನೀನು, ಬಹುದೂರದ ಗಂಡ ಅಲ್ಲಲೇ. ಎಲ್ಲಿ ಎಲ್ಲಿ ಅಂತ ಹುಡ್ಕೊಂಡ್ ಬರಕತ್ತಿ ನೀನ್, ಇಲ್ಲಿದೆಯಲ್ಲೇ, ಇಲ್ಲಿ ಸಿಕ್ಕಿದಿ ನೋಡ. ಲೇರಪ್ಪ, ಆಗ್ಲೇ ನಿಮ್ನೆಲ್ಲ ನೀರು ಬರಂಗಿಲ್ಲೇನು? ಮೊನ್ನೆಯಿಂದ ಸರಿ ಮಾಡಿ ವಾಲ್ ಹಾಕೊಟ್ಟು ಬಂದಿದ್ನಲ್ಲಿ, ಆಗ್ಲೇ ಏನಾಯ್ತು? ಅದೇನಾಯ್ತು ಅಂತ ಗೊತ್ತಿಲ್ಲಲೇ. ಮಧ್ಯಾಹ್ನ ಹುಡುಗರು ಇದ್ದಾರಲ್ಲ, ಅವ್ರು ಕೂರಕ್ಕಾಗದಲ್ಲ, ಕಿತಾಪತಿ ಎಲ್ಲ ಹಾಸ್ಕೊಂಡ್ ಕೂತಿರ್ತಾರ. ಅದೇನ್ ಮಾಡಿದ್ರು ಏನೋ ಗೊತ್ತಿಲ್ಲ, ನೀರೇ ಬರವಲ್ದು. ಅದಕ್ಕೆ ಕಡೆ ನಿನಗೆ ಹೇಳೋದು, 500 ರೂಪಾಯಿ ಕಂದಾಯ ಕೊಟ್ರೆ ಒಳಗ್ ನಲ್ಲಿ ಕೊಡ್ತಂತ ಬೀದಿನಲ್ಲಿ ಸಾಹಸ ಮಾಡ್ತೀಯ. ಆ ಹುಡುಗರು ಸುಮ್ನೆ ಬಿಡ್ತಾರ? ಬೆಂಡಿಟ್ ಬೆಳೆ ಹೊಡೆದು ನಲ್ಲಿ ವಾಲ್ ತಿರುವಿ ಹೋಗ್ತಾರೆ. ನೀನು ರಂಗಮವ್ವ ನಂದಾಲೆ ವಾಲ್ ಕೊಡ್ತೇನೆ ಪಾಪ ಹಾಕೋ, ಅವಾಗ ಬರ್ತೀನಿ ನೀನು ಆರ್ಸಿ ಅಂತ ಅಷ್ಟೇ. ಅದಕ್ಕೆ ಕಣ ಬೆಳಗ್ಗೆ ನೆಲ್ಲಿ ತುದಿ ನೋಡ್ದೆ, ಯಾರಾದ್ರೂ ಬೆಳಗಿನ ಬರ್ತಾರ ಅಂತ. ಯಾರು ಏನು ಹೊಡೆದಿಲ್ಲ, ಆದ್ರೂ ನೀರು ಬರ್ತಾ ಇಲ್ಲ. ಯಾಕಪ್ಪ ಅಂತೀನಿ. ಅಲ್ಲ, ನೀನ್ ಏನ್ ಮಾಡ್ತೀಯ ಅಂದ್ರೆ ಎಲ್ಲರಿಗೂ ನೀರು ಬಿಟ್ಟು ಲಾಸ್ಟಿಗೆ ನಮ್ ಕೇರಿಗೆ ಬಿಡ್ತೀಯ. ಅದು ತಾನೇ ಎಲ್ಲಿ ಬರ್ಬೇಕು ಅಂತೀನಿ. ಒಂದೇ ಸಲ ಫೋರ್ಸ್ ಬಿಟ್ರಲ್ಲ ಬರೋದು. ಅದು ಬೇರೆ, ನಮ್ದು ಮ್ಯಾಲ ಐತಿ ನೆಲ್ಲಿ ಬ್ಯಾರ, ಹೆಂಗ್ ಬರ್ತದ? ನಮ್ಮ ನೀರಿನ ಬಗ್ಗೆ ನೀನು ಸಂಶಯ ಪಡ್ತೀಯಲ್ಲಿ. 10 ವರ್ಷ ಮಳೆ ಹೋದ್ರು, ಕೆರೆ ಕಟ್ಟೆ ಬಾವಿ ಎಲ್ಲ ಬತ್ತೋದ್ರು, ನಮ್ ಬೋರ್ನಿಗೆ ಯಾವತ್ತೂ ನೀರ್ ಕಮ್ಮಿ ಆಗಲ್ಲ. 500 ಅಡಿ ಬಂಡೆ ಕೆಳಗ್ ಸಿಕ್ಕಿರೋ ನೀರಮ್ಮ ಇವು. ಸ್ವಲ್ಪ ವಾಲ್ ತಿರುವಿ ಅಂದ್ರೆ ಬರ್ರಂತ ಕಿತ್ಕೊಂಡು ಬರ್ಬೇಕು ನೋಡಿ ನಲ್ಲಿಗೆ. ಅಯ್ಯೋ ಶಿವನೇ, ಅನ್ನ ಎಲ್ಲ ನೆಲ್ಲಿಗೂ ನೀರು ಬರುತ್ತೆ, ನಮ್ ನೆಲ್ಲಿಗೆ ಏನಾಗಿದೆ ಬ್ಯಾನಿ ಅಂತೀನಿ. ಅಲ್ಲ, ಅವ್ ವಾರದಲ್ಲಿ 3 ದಿನಕ್ಕೂ ಕೆಟ್ಟೋಗುತ್ತಲ್ಲೋ ನಮ್ ನೆಲ್ಲಿ. ಚಿಂತೆ ಮಾಡ್ಬೇಡ ರಂಬ, ನೀನು ಅನ್ನು ಸಾಕು, ಮದುವೆ ಆಗ್ತೀನಂತ. ನಿನಗೆ ಒಂದ್ ಸ್ವಲ್ಪ ಆಳವಾಗಿ ತೆಗೆದು ಅಗಲವಾಗಿ ತೆಗೆದು ಒಳ್ಳೆ ಯಾವಾಗ್ಲೂ ನಿಮ್ ಮನೇಲಿ ನೀರು ಬರ್ಬೇಕು ಆ ತರ ಹಾಕೊಡ್ತೀನಿ ನಿನ್ನಲ್ಲಿ. ಅಲ್ಲ, ನೀನ್ ಏನಾದ್ರು ಮಾಡಿ ನೆಲ್ಲಿ ಹಾಕೊಡಿ. ಇವಾಗ ಮಾತ್ರ ನನ್ನ ಹತ್ರ ದುಡ್ಡಿಲ್ಲ, ಮುಂದಕ್ಕೆ ಯಾವಾಗ ನಿನ್ನೆ ಅವನೇ ದುಡ್ಡು ಕೇಳಿದ್ದು. ಬೇಡ, ನೀನು ಮದುವೆ ಆಗ್ತೀನಿ ಅಂತ ಹೇಳಿ ಸಾಕು. ಅಲ್ಲ, ಮದ್ವೆ ಏನೋ ಆಗ್ಬೋದು. ಅದ್ ಸರಿ, ನಿನಗೆ ಏನ್ ಸಂಬಳ ಬರುತ್ತೆ? ನೀನ್ ಎಷ್ಟು ದೊಡ್ಡ ನಿನಗೆ ಸಂಪಾದನೆ ಅಂತೀನಿ. ಲೇರಂಬ, ಇಷ್ಟ್ರಾಗೆ ನಮ್ ಕೆಲಸ ಕಾಯಂ ಮಾಡ್ತಾರೆ. 25,000 ಸಂಬಳ ಫಿಕ್ಸ್ ಆಗುತ್ತೆ. ಅವಾಗ ನೀನು ಮದುವೆ ಆಗಿ ರಾಣಿ ತರ ನೋಡ್ಕೊಂತಿದ್ದಾನೆ. ಹಂಗಾದ್ರೆ ಫಸ್ಟ್ ನಿಂದು ಸಂಬಳ ಫಿಕ್ಸ್ ಆಗ್ಲಿ, ಆಮೇಲೆ ಮದ್ವೆಗಿದ್ವಿ ಅಂತ ನೋಡೋಣ, ಏನಂತೀಯ? ಮೊದ್ಲು ಈ ನೆಲ್ಲಿ ರಿಪೇರಿ ಮಾಡ್ಬಿಡು. ಆಗಳಪ್ಪ, ಹಂಗಾದ್ರೆ ನೀನು ನನ್ ಕೆಲಸ ಕಾಯ ಮಾತ್ರ ಮದುವೆ ಆಗ್ತೀಯಾ? ಹೌದು ಮತ್ತೆ. ಅಯ್ಯೋ ಶಿವನೇ, ಆಯ ನೋಡಿ ಆಳ ತೈತಿಯಲ್ಲಿ. ಮದುವೆ ಆಗೋ ಸಾಕು, ಆಮೇಲೆ ನೋಡು ನಿನ್ನ ರಾಣಿ ತರ ಸಿಟಿ ಕರ್ಕೊಂಡೋಗಿ ಜಮ್ ಅಂತ ಸಂಸಾರ ಮಾಡ್ತೀನಿ. ಈಗ ಯಾಕೆ ಇಷ್ಟೊತ್ತು ಕಾಲಿದ್ದಾರೆ ನೋಡಕ್ಕೆ? ಹೊಡಿ 9 ಎಪ್ಸು. ನಾಟಕ ಮಾಡುವ ಕೋರಿ ಹೋಗಿತ್ತಲದ ಸವಾರಿ, ಹುಡುಗರಾಗ ಹವಾರಿ, ನಲ್ಲಿ ಒಳ ಜಾತ್ರೆ ಮಾಡೋಣ ಖಾತ್ರಿ, ಬರಬೇಕು ನೀರಾತ್ರಿ. ನಲ್ಲಿ ಒಳ ಜಾತ್ರೆ ಮಾಡೋಣ ಖಾತ್ರಿ, ಬರಬೇಕು ನೀರಾತ್ರಿ.
ಏನೈತಿ ಏನೈತಿ ಒಳಗ ಏನೈತಿ ಏನೈತಿ ಒಳಗ ಏನೈತಿ ತಲಿಕೆರೆಗಿಂದಿದ್ದು ಕಟ್ಟೆಗಿಂದಿದ್ದು ಅಂತೇನೈತಿ ನನ್ನಿ ಹೊರಗೇನೈತಿ ಅಂತೇನೈತಿ ನನ್ನಿ ಹೊರಗೇನೈತಿ ಒಣಗಿಸಿ ಲೇನೇನೇ ರಬ್ಬ ಎಲ್ಲಂತ ಹುಡುಕದ್ಲೆ ನಿನ್ನ ಆ ಬೀದಿಗೆ ಹೋದ್ರೆ ಈ ಬೀದಿಗೆ ಬರ್ತೀಯ, ಈ ಬೀದಿಗೆ ಹೋದ್ರೆ ಆ ಬೀದಿಗೆ ಬರ್ತೀಯ. ನೀನು ಆ ಕಮಲಚ್ಚಿಗಿಂತ ಬಾರಿ ತಟ್ಬಡೆ ಹೆಂಗ್ಸಾಗಿದೆ ಮೇಡಮ್. ಎಲ್ಲಂತ ಹುಡುಕದಮ್ಮ ನಿನ್ನ ಹುಡುಕ್ ನನಗೆ ಸಾಕಾಗೋಗ್ಯದ. ಏ ಬೀದಿ ಬೀದಿ ಸುತ್ತಿದರೆ ಒಂದತ್ರ ಮೂರಕ್ಕಾಗತ್ತಾ? ಅಲ್ಲ ನಾನು ವ್ಯಾಪಾರ ಮಾಡೋದ್ ಬಿಟ್ಟು ಒಂದತ್ರ ಕೂತ್ರೆ ನಾನು ಹೂ ಯಾರು ತಗೋತಾರೆ ಅಂತೀನಿ. ಎಲ್ಲ ಒಣಗೋಗಲ್ಲೇನ? ಲೇ ರಬ್ಬ ನಿನಗೆ ಬುದ್ಧಿ ಇಲ್ಲ ಕಣೆ. ಬಾರಿ ನೀನು ಇನ್ ಬುಟ್ಟಿ ತಗೊಂಡು ಜನಗಳ ಮುಂದಕ್ಕೆ ಹೋದ್ರೆ ಸದ್ರ ಆಗ್ತಿ ಕಣೆ.
ಅದೇ ಒಂದ್ ಕಡೆ ಪುಟ್ಟಿ ಇಟ್ಕೊಂಡ್ ನೀನು ಹೂವು ಮಾರಿದ್ರೆ ಈ ಜನಗಳು ಬಂದು ನೀನ್ ಏನ್ ಹೇಳ್ತೀಯ ಅದೇ ರೇಟ್ ಕೊಟ್ಟು ನೀನು ಹೂವನ್ನ ಖರೀದಿ ಮಾಡ್ತಾರ ಕಣೆ. ಅಪ್ಪ ಬೇಲೂರು ಚೆನ್ನಕೇಶ್ವರ ಸ್ವಾಮಿಗಳೇ, ನೀವ್ ಹೇಳ್ದಂಗೆ ಏನಾದ್ರು ನಾನು ಒಂದು ಕಡೆ ಕುತ್ಕೊಂಡು ಹೂವ ಮಾರಕ್ಕೆ ಏನಾರ ಕೂತೆ ಅಂದ್ರೆ ನನ್ನ ಬೆನ್ನಿಂದ ನಾಯಿ ತರ ತಿರುಗ್ತಿದ್ದಾರಲ್ಲ ಈ ಪುಡಿ ಹುಡುಗರು ಎಲ್ಲ ಬಂದು ಒಂದೇ ಹತ್ರ ಚಮಕಾಯಿಸಿ ಬಿಡ್ತಾರ ಮಾಮ. ಏನಮ್ಮ ಆಕಾಶದಿಂದ ಕೆಳಗಿಳಿದು ಬಂದು ಇರೋ ರಂಬೆ ಅಂತೀರ ನಿನ್ ನೋಡ್ದಿ ವಯಸ್ಸಾಗಿರೋ ಈ ಮುದಿ ಓದೇಜು ಓಮ್ಗಳು ನೋಡ್ತಾರೇನೆ. ನೋಡು ನಿನಗಿನ್ನ 20 ಅರೆವು, ನೀನು ಕೊರಳಿಗಿನ್ನು ಮಾಂಗಲ್ಯ ಬಿದ್ದಿಲ್ಲ. ಈ ಊರಾಗಿರೋ ಬಡ್ಡಿ ಮಕ್ಕಳೆಲ್ಲ ಕಂಡು ನಿನ್ನ ಮೇಲೆ ಇತ್ತು ನೋಡು. ಇದು ಮುಕ್ತಿ ಅಂದ್ರೆ ನನ್ನ ಮದುವೆ ಆಗ್ಬಿಡು, ಅವಾಗ ಒಳ್ಳೆ ಸಂಸಾರ ಮಾಡೋಣ. ನಾನು ಅದನ್ನೇ ಯೋಚನೆ ಮಾಡಕತ್ತೀನಿ. ಹುಡುಗ ಏನೋ ಬಹಳ ಮಸ್ತಾಗವನೆ, ಚೆನ್ನಾಗಿ ಓದ್ಕೊಂಡವನೆ, ಆದ್ರೆ ಏನಪ್ಪ ಮಾಡೋದು ಕೆಲ್ಸನೇ ಇಲ್ಲ. ಇದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ ನೋಡಿ. ಲೇ ರಮ್ಮ, ಹಗಲೆಲ್ಲ ಕೆಲ್ಸ ಇಲ್ಲ ಅಂತ ಹೇಳಿ ನಾನು ಜೀವ ತಿನ್ಬೇಡ ನೀನು. ನೋಡು ಆ ಕೆಲ್ಸ ಯಾರಿಗ್ ಬೇಕೆ ನೋಡು, ಮದುವೆ ಆಗ್ಬಿಡ, ರೇಷನ್ ಕಾರ್ಡ್ ಮಾಡಿಸ್ಬಿಡ. ಹೆಂಗಿದ್ರು ನಮ್ ಸಿದ್ದರಾಮಣ್ಣ ಅನ್ನಭಾಗ್ಯ ಬರ್ತಾನೆ. 30 kg ಅಕ್ಕಿ, ಆ ಬೇಳೆ, ಎಣ್ಣೆ, ಸೋಪು ಎಲ್ಲ ಕೊಡ್ತಾರೆ. ಸಿದ್ದರಾಮಣ್ಣ ನಿನಗೆ 2000 ದುಡ್ಡು ಹಾಕ್ತಾನೆ ಅಕೌಂಟಿಗೆ. ನನಗೆ ನಿರುದ್ಯೋಗ ಭತ್ಯೆ ಅಂತ 1000 ದುಡ್ಡು ನನ್ನ ಅಕೌಂಟ್ಗೆ ಹಾಕ್ತಾನೆ. ಇದ್ರಾಗ ಹೆಂಗೋ ಜೀವನ ಮಾಡೋಣ, ಏನಂತೀಯ ನನ್ ರಾಣಿ? ಅಲ್ಲ, ನಾವಿಬ್ರೇನ ಜೀವನ ಮಾಡ್ಬೋದು. ಮುಂದೆ ನಮ್ಗಾಗುತ್ತಲ್ಲ ಮರಿ ಮಕ್ಕಳು ಅಂತ ಅವು ಹೆಂಗ್ ಸಾಕೋದು ಅಂತೀನಿ. ಲೇರಮ್ಮ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ನೀನು? ನೋಡು, ನೀನು ಹೆರಿಗೆ ಆಗು. ಹೆರಿಗೆ ಆದ್ರೆ ಹೆರಿಗೆನೂ ಫ್ರೀಯಾಗಿ ಮಾಡಿಸ್ತಾರೆ, ಹೆರಿಗೆ ಭತ್ಯೆನೂ ಫ್ರೀಯಾಗಿ ಕೊಡ್ತಾರೆ. ಆಮೇಲೆ ನಿನ್ ಹುಟ್ಟೋ ಮಗುಗೂ ಫ್ರೀಯಾಗಿ ಸೂಜಿ ಮಾಡ್ತಾರೆ. ಆಮೇಲೆ ಅಂಗನವಾಡಿಗೂ ಫ್ರೀಯಾಗಿ ಸೇರಿಸ್ಕೊಂತಾರೆ. 1ರಿಂದ 10ನೇ ತರಗತಿವರೆಗೂ ಫ್ರೀಯಾಗಿ ಸ್ಕೂಲ್ಗೆ ಹುಡುಗರಿಗೆ ಸೇರಿಸ್ಕೊಂತಾರೆ. ಸ್ಕೂಲ್ನಾಗೆ ಬಿಸಿ ಊಟ, ಹಾಲು, ಬಾಳೆಹಣ್ಣು ಎಲ್ಲ ಕೊಡ್ತಾರೆ. ಇನ್ ಯಾಕೆ ನೀನ್ ಚಿಂತೆ ನನ್ ರಾಣಿ? ಅಲ್ಲ ಮಗ, ಸರ್ಕಾರದವರು ಇಷ್ಟಕ್ಕೊಂದೆಲ್ಲ ಫ್ರೀ ಸೌಲಭ್ಯ ಕೊಟ್ಟರು ನಮ್ ಜನ ಯಾಕೆ ಗೌರ್ಮೆಂಟ್ ಸ್ಕೂಲ್ ಸೇರಿಸ್ತಾ ಇಲ್ಲ ಅಂತೀನಿ. ಲೇ ಎಲ್ಲ ಇಂಗ್ಲಿಷ್ ಇದಕ್ಕೆ ದುಡ್ಡು ಕಟ್ಟಿ ಫೀಸ್ ಕಟ್ಟಿ ಸೇರಿಸ್ತಾರಲ್ಲ, ಯಾಕೆ ಇವ್ರಿಗೆ ಬುದ್ಧಿ ಮಾಡ್ತೀನಿ. ಲೇ, ಅದು ಬ್ರಿಟಿಷರ ಇಂಗ್ಲಿಷ್ ವ್ಯಾಮೋಹ ಕಣೆ. ನೋಡು, ನಾವು ಕನ್ನಡಿಗರು, ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು, ಕನ್ನಡ ಭಾಷೆನ ಬೆಳೆಸ್ಬೇಕು. ಅವಾಗ ನಮ್ಮ ನಾಡು ನುಡಿ ಉಳಿಯೋಕ್ ಸಾಧ್ಯ. ಏನಂತೀಯ ನನ್ ರಾಣಿ? ಹೌದು ಬಿಡ ಮಾವ, ನಾನಂತೂ ಕನ್ನಡ ಸ್ಕೂಲ್ಗೆ ಸೇರಿಸಿ ಕನ್ನಡನೇ ಓದಿಸ್ತೀನಿ. ನನಗಂತೂ ಒಂದೇ ಒಂದು ಮಕ್ಕಳು ಸಾಕು. ಲೇ ರಮ್ಮ, ಇಷ್ಟೊಂದು ಸರ್ಕಾರ ಅನುಕೂಲ ಕೊಟ್ಟಿರೋದಾಗ ಬರೇ ಒಂದೇ ಒಂದ್ ಸಾಕಂತಿಯಲ್ಲಿ ನನಗೆ ನೋಡಮ್ಮ 12 ಮಕ್ಕಳು ಬೇಕು. ಆ ಮಕ್ಕಳು ಮನೆ ತುಂಬಾ ಅಡ್ಡಾಡ್ತಿರ್ಬೇಕು. ಅಯ್ಯಯ್ಯೋ, 12 ಮಕ್ಕಳೇನ ಮಾವ? ಅಲ್ಲ, 12 ಮಕ್ಕಳು ಅಡಿಯಕ್ಕೆ ನಾನೇನು ಹೆರಿಗೆ ಎತ್ತರ ಅಂತ ಮಾಡಿ ಏನ? ನನ್ ಕೈಯಲ್ಲಾಗಲ್ಲ ಬಿಡು. ಲೇ, ಇವಾಗ ನೀನ್ ಹೆರಿಗೆನೋ ಅನ್ನಂಗೆ ಸಿಸರಿನ್ ಅಂತ ಬಂದ್ಬಿಟ್ಟತೆ. ಆರಾಮಾಗ 1.5 ವರ್ಷಕ್ಕೆ 2 ಮಕ್ಕಳು ಅಡಿಬಹುದು. ನೀನ್ ನೋವು ತಿನ್ನಂಗಿಲ್ಲ, 1.5 ವರ್ಷಕ್ಕೆ 2 ಅನ್ನಂಗೆ 8 ವರ್ಷಕ್ಕೆ 12 ಆಗ್ಬಿಟ್ಟು ಆರಾಮಾಗಿ ಅಡ್ದು ಬಿಡಮ್ಮ. ಏನಂತೀಯ? ಅಲ್ಲ ಮಾವ, ನನ್ಗೇನು ಮದ್ವೆ ಆಗ್ಬೇಕು ಅಂತ ಸ್ವಲ್ಪ ಆಸೆ ಇತ್ತು. ನೀನ್ ಹಿಂಗಂದ ಮೇಲೆ ನನಗೆ ಮದ್ವೆ ಆಗೋ ಆಸೆನೇ ಇಲ್ಲ ಬಿಡು. ಹಂಗೆಲ್ಲ ಮಾಡ್ಬಿಟ್ಟಿ ಕಣಮ್ಮ. ನೀನು ಮದುವೆ ಆಗ್ಬೇಕು, ಸಂಸಾರ ಮಾಡ್ಬೇಕು ಅಂತ ದಿನ ಕನಸ್ನಾಗ ನಾನು ಕಜ್ಜಾಯ ತಿಂತ ಇದ್ದೀನಿ. ನನಗೂ ಮದ್ವೆ ಆಗ್ಬೇಕು, ನಿನ್ ಜೊತೆ ಸಂಸಾರ ಮಾಡ್ಬೇಕಂತ ಆಸೆ ಇತ್ತು ಮಾವ. ಈಗ ನೀನ್ 12 ಮಕ್ಕಳು ಆದ ತಕ್ಷಣ ನನಗೆ ಲೇ ಹಂಗ್ಯಾಕಂತೀಯ ನನ್ ಚಿನ್ನ? ನೀನ್ ಹೇಳ್ತೀನಿ ನಿನ್ಗೆ ಹೆಂಗೋ 12 ಮಕ್ಳು ಆಗಂಗಿಲ್ಲ ಅಂತೀಯ. ಆರಾದ್ರೂ ಅಡಿಯಮ್ಮ. ಅಯ್ಯಯ್ಯೋ, 6 ಆಗಲ್ಲ, 3 ಆಗಲ್ಲ ನನಗಂತೂ. ನೀನೇನಾದ್ರೂ ಹೂ ಅಂತಂದ್ರೆ ಆರ್ತಿಗೊಬ್ಳು, ಕೀರ್ತಿಗೊಬ್ಬ ಅಂತ ಆಯ್ತು ಬಿಡಮ್ಮ, ನಿನ್ನಂಗೆ ಆಗ್ಲಿ. 2 ಅಡಿ ಆದ್ರೆ ಇವಾಗ 2 ಅಡಿಯಕ್ಕೆ ಶುರು ಮಾಡ್ಬೇಕಲ್ಲ, ಮಾಡೋಣ. ಶುರು ಮಾಡೋದ? ಅದೇ ಕಣೆ ಮಿಲನ ಮಹೋತ್ಸವ. ಅಲ್ಲ ಹಾ ಆಯ್ತು ಬಿಡಮ್ಮ. ಪ್ರೀತಿ ಮಾಡುವೆ ಸಣ್ಣ ಸಣ್ಣದವಳೇ, ಸಣ್ಣ ಸಣ್ಣ ನಡುವಿನ ಬಲೆ.
ನೆನಪುವಿದೆ ನಾವು ಒಂದಾಗಿ ಬಾಳೋಣ ಬಾರೆ. ನನ್ನ ಉಸಿರಿನಲ್ಲಿ ನನ್ನ ಉಸಿರು ಇದೆ ನಾವು ಡುಯೆಟ್ ಮಾಡೋಣ